ಹರೇ ಕೃಷ್ಣ. ಇವತ್ತು ನಾವು ವಿಷ್ಣು ಸಹಸ್ರನಾಮ ಶ್ಲೋಕವನ್ನು ಓದೋಣ. ನಾವಿವಾಗ ಆಲ್ರೆಡಿ ವಿಷ್ಣು ಸಹಸ್ರನಾಮ ಶ್ಲೋಕದಲ್ಲಿ ಪೂರ್ವ ಪೀಠಿಕಾ ಆಗಿರಬಹುದು ಮತ್ತು 17ನೇ ಶ್ಲೋಕದವರೆಗೂ ಆಲ್ರೆಡಿ ರೆಕಾರ್ಡೆಡ್ ವಿಡಿಯೋ ನಿಮಗೆ ಸಿಗುತ್ತೆ. ಪ್ರತಿಯೊಂದು ಶ್ಲೋಕ, ಪ್ರತಿಯೊಂದು ದಿವ್ಯನಾಮವನ್ನು ನಾವು ಇನ್ ಡೀಟೇಲ್ ಆಗಿ ಹೇಳಿದ್ದೀವಿ. ಸೊ ಇವತ್ತು ನಾವು 18ನೇ ಶ್ಲೋಕವನ್ನು ನೋಡೋಣ. ವೇದ್ಯೋ ವೈದ್ಯಃ ಸದಾ ಯೋಗಿ ವಿರಹ ಮಾಧವೋ ಮಧುಃ ಅತೀಂದ್ರಿಯೋ ಮಹಾಮಾಯೋ ಮಹೋತ್ಸಾಹೋ ಮಹಾಬಲಃ. ಸೊ ಇದರಲ್ಲಿ 10 ದಿವ್ಯನಾಮಗಳಿದ್ದಾವೆ. ಸೊ ಈ 10 ದಿವ್ಯನಾಮಗಳ ಅರ್ಥವನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ವೇದ್ಯೋ ಅಂತ ಅಂದರೆ ಇದರ ಅರ್ಥ ಏನಪ್ಪ ಅಂದರೆ ತಿಳಿಯಬೇಕಾದ ಪರಮ ಸತ್ಯ. ಸೊ ನಾವು ನಮ್ಮ ಜೀವನದಲ್ಲಿ ತಿಳಿಯಬೇಕಾಗಿರುವಂತಹ ಪರಮ ಸತ್ಯ ಯಾವುದು ಅಂದರೆ ಭಗವಂತ ಮಾತ್ರ. ಸೊ ನಮ್ಮ ಜೀವನದಲ್ಲಿ ಎಲ್ಲ ಇರುತ್ತೆ. ಹಣ ಇರ್ಬೋದು, ಅಂತಸ್ತಿರ್ಬೋದು, ಯಶಸ್ಸಿರ್ಬೋದು, ಎಲ್ಲ ಇರುತ್ತೆ. ಆದರೆ ನಾವು ತಿಳ್ಕೋಬೇಕಾಗಿರೋದೇನು, ನಾನು ಯಾರು, ನಾನು ಇಲ್ಲಿ ಬಂದಿರೋಂತಹ ಕಾರಣ ಏನು, ನನ್ನ ಜೀವನದ ಉದ್ದೇಶ ಏನು ಅನ್ನೋ ಪ್ರಶ್ನೆಗಳನ್ನು ನಾವೇನು ಹುಡುಕ್ತೀವಲ್ಲ ಆ ಜ್ಞಾನವನ್ನೇ ನಾವು ವೇದ್ಯೋ ಅಂತ ಕರಿತೀವಿ. ಹಾಗಾಗಿ ಭಗವಂತನಿಗೆ ವೇದ್ಯ ಅಂತ ಹೇಳಿದ್ದಾರೆ. ಸೊ ನಮ್ಮ ಜೀವನದ ಅಂತಿಮ ಗುರಿ, ನಾವು ತಿಳ್ಕೊಳ್ಳೋ ಎಲ್ಲ ಜ್ಞಾನದ ಅಂತಿಮ ಗುರಿ ಏನಪ್ಪ ಅಂದರೆ ಅದು ಭಗವಂತನನ್ನು ಅರಿಯೋದು. ಸೊ ಇದು ವೇದ್ಯ. ಎರಡನೇದಾಗಿ ವೈದ್ಯ. ಸೊ ಭಗವಂತ ಏನಾದರೂ MBBS ಮಾಡಿದನ ವೈದ್ಯ ಅಂತ ಕರೀತಿದ್ದಾರೆ ಅಂಥೇಳಿ. ಸೊ ಬರೀ ದೇಹದ ರೋಗಗಳನ್ನು ಗುಣಪಡಿಸೋರು ಅಷ್ಟೇ ವೈದ್ಯರು ಅಂತಲ್ಲ, ಮಾನಸಿಕ ರೋಗಗಳು ಅಂದರೆ ಕೋಪ, ಅಸೂಯೆ, ಭಯ, ಅಹಂಕಾರ, ದುಃಖ, ಇದೆಲ್ಲ ನಮ್ಮ ಮನಸ್ಸಿಗೆ ಬಂದೇ ಬರುತ್ತೆ. ಇದನ್ನೆಲ್ಲ ನಾವು ಹೇಗೆ ಹೋಗ್ಲಾಡ್ಸೋದು? ಇದಕ್ಕೆ ಯಾವುದೇ ಔಷಧಿ ಇರಲ್ಲ. ನಿದ್ದೆ ಮಾತ್ರೆ ಒಂದಿದೆ, ಅದನ್ನು ತೊಗೊಂಡ್ರೆ ಸ್ವಲ್ಪ ಹೊತ್ತು ರೆಸ್ಟ್ ಸಿಗುತ್ತೆ. ಮತ್ತು ಆಲ್ಕೋಹಾಲ್ ಒಂದಿದೆ, ಅದನ್ನು ತೊಗೊಂಡ್ರೂ ಕೂಡ ಸ್ವಲ್ಪ ಹೊತ್ತು ರೆಸ್ಟ್ ಸಿಗುತ್ತೆ. ಆದರೆ ನಿಜವಾಗ್ಲೂ ನಮ್ಮ ದುಃಖ ಆಗಲಿ, ಕ್ರೋಧ ಆಗಲಿ, ಭಯ ಆಗಲಿ, ಇದು ಹೋಗಲಿಕ್ಕೆ ಒಂದು ಮೇನ್ ಔಷಧಿ ಏನಪ್ಪ ಅಂತಂದರೆ ಅದು ನಂಬಿಕೆ. ದೇವರ ಮೇಲಿರುವಂತಹ ನಂಬಿಕೆ ಇರ್ಬೋದು, ಅವನ್ನು ನಾವು ಎಷ್ಟರ ಮಟ್ಟಿಗೆ ಹಚ್ಕೊಂಡಿದ್ದೀವಿ ಅನ್ನೋದಿರ್ಬೋದು, ಮತ್ತು ತಿಳ್ಕೊಳ್ಳೋ ಆಸಕ್ತಿ ಇರ್ಬೋದು, ಜ್ಞಾನ ಇರ್ಬೋದು, ಇದೆಲ್ಲ ಕೂಡ ನಮ್ಮ ಆತ್ಮಕ್ಕೆ ನಾವು ಕೊಡುವಂತಹ ಔಷಧಿ. ಸೊ ಈ ಔಷಧಿಯನ್ನು ಕೊಡೋರು ಯಾರು ಅಂದರೆ ಅದು ಭಗವಂತ. ಹಾಗಾಗಿ ಅವರಿಗೆ ವೈದ್ಯ ಅಂತ ಕರೆದಿದ್ದಾರೆ. ಸೊ ಸದಾ ಯೋಗಿ. ನೆಕ್ಸ್ಟು ದಿವ್ಯನಾಮ ಬಂದು ಸದಾ ಯೋಗಿ. ಹೀಗಂದರೆ ಸದಾ ಯೋಗದಲ್ಲಿ ಪರಮಾತ್ಮನೊಂದಿಗೆ ಏಕತ್ವದಲ್ಲಿರುವವನು. ಸೊ ಶ್ರೀ ಮಹಾವಿಷ್ಣುಗೆ ಯಾವುದೇ ಸಮಯದಲ್ಲಾದರೂ ಮನಸ್ಸು ಅನ್ನೋದು ಅಸ್ಥಿರತೆಗೆ ಹೋಗೋದೇ ಇಲ್ಲ. ಅವರು ಯಾವಾಗಲೂ ಸದಾ ಸಮತೋಲನದಲ್ಲೇ ಇರ್ತಾರೆ. ಅಂದರೆ ಇವಾಗ ನಾವೇ ತಗೊಳ್ಳಿ, ಸಿಂಪಲ್ ಮನುಷ್ಯರು ಹೇಗೆ ಒಂದು ಸ್ವಲ್ಪ ಹೊಗಳಿದ್ರೆ ಸಾಕು ಫುಲ್ ಮೇಲೋಗ್ಬಿಟ್ಟಿರ್ತೀವಿ. ಅದೇ ಯಾರಾದರೂ ನಮ್ಮನ್ನು ಟೀಕೆ ಮಾಡಿದರೆ ಸಾಕು, ಅವ್ರನ್ನ ಬೈಕೊಂಡು ಓಡಾಡ್ತಿರ್ತೀವಿ, ಅಥವಾ ಅವ್ರ ಮೇಲೆ ಕೋಪ ಮಾಡ್ಕೊತೀವಿ, ಜಗಳ ಆಡ್ತೀವಿ. ಆದರೆ ಎಂತಹದ್ದೇ ಪರಿಸ್ಥಿತಿ ಬಂದರೂ, ಎಷ್ಟೇ ಕಷ್ಟ ಬಂದರೂ ಕೂಡ ಸಮತೋಲನವಾಗಿರೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳೋಕ್ಕೋಸ್ಕರ ಇಲ್ಲಿ ಸದಾ ಯೋಗಿ ಅಂತ ಕರೆದಿದ್ದಾರೆ. ಯಾವುದೇ ಸಮಯದಲ್ಲಾದರೂ ಕೂಡ ಪರಮಾತ್ಮ ಏಕತ್ವದಲ್ಲೇ ಇರ್ತಾನೆ ಅಂಥೇಳಿ ಅವರಿಗೆ ಸದಾ ಯೋಗಿ ಅಂತ ಕರೆದಿದ್ದಾರೆ. ವಿರಹ ಅಂದರೆ ಇದನ್ನು ಬಿಡಿಸಿ ಓದಬೇಕಾಗುತ್ತೆ. ದುಷ್ಟ ಶಕ್ತಿಗಳನ್ನು ಸಂಹರಿಸುವವನು. ಸೊ ಧರ್ಮ ರಕ್ಷಣೆಗಾಗಿ ವಿಷ್ಣು ಎಷ್ಟೆಲ್ಲ ಅವತಾರ ಎತ್ತಿ ಬಂದಿದ್ದಾರೆ ಅಂತ ನಮಗೆ ಗೊತ್ತು. ನರಸಿಂಹ ಆಗಿರ್ಬೋದು, ವಾಮನ ಆಗಿರ್ಬೋದು, ಅಥವಾ ರಾವಣನ ಸಂಹಾರ ಮಾಡೋಕ್ಕಾಗಿರ್ಬೋದು, ಕೃಷ್ಣ ಕಂಸನನ್ನು ಸಂಹಾರ ಮಾಡೋಕ್ಕಾಗಿರ್ಬೋದು, ಇದೆಲ್ಲ ವಿಷ್ಣುವಿನ ಅವತಾರ ಅಂತಲೇ ನಾವು ಓದಿದ್ದೀವಿ. ಸೊ ಹಾಗೆ ನಮ್ಮೊಳಗಿನ ಅಹಂಕಾರವನ್ನು, ದುಷ್ಟತೆಯನ್ನು, ಅಧರ್ಮವನ್ನು ನಾವು ನಾಶ ಮಾಡ್ಕೋಬೇಕು. ಇಲ್ಲ ಅಂತಂದರೆ ನಮಗೆ ಪಾಠ ಹಾಗೆ ಆಗುತ್ತೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಸೊ ಅವರ ಹೆಸರನ್ನ ನಾವು ವಿರಹ ಅಂತ ಕರಿತೀವಿ. ಮಾಧವ ಅಂತಂದರೆ ಲಕ್ಷ್ಮಿಯ ಪತಿ. ಅಂತಂದರೆ ಲಕ್ಷ್ಮಿ, ಧವ ಅಂತಂದರೆ ಪತಿ. ಸೊ ಲಕ್ಷ್ಮಿಯ ಪತಿ ಯಾರು? ಶ್ರೀಮನ್ನಾರಾಯಣ. ಹಾಗಾಗಿ ಇವರಿಗೆ ಮಾಧವ ಅಂತ ಕರೀತಾರೆ. ಮಧುಹು. ಸೊ ಇದು ತುಂಬ ಜನಕ್ಕೆ ಗೊತ್ತಿರುವಂತಹ ಸ್ಟೋರಿ. ಸೊ ಮಧು ಮತ್ತು ಕೈಟಭ ಅನ್ನೋ ಇಬ್ಬರು ಅಸುರರೇನಿರ್ತಾರೆ ಅವರನ್ನು ಸಂಹಾರ ಮಾಡಿದಕ್ಕೋಸ್ಕರ ಮಧುಸೂದನ ಅಂತ ನಾವು ಭಗವಂತನನ್ನು ಕರಿತೀವಿ. ಸೊ ಇದು 6ನೇ ದಿವ್ಯನಾಮ. 7ನೇ ದಿವ್ಯನಾಮ ಬಂದು ಅತೀಂದ್ರಿಯ. ಇಂದ್ರಿಯಗಳಿಗೆ ಅತೀತನು.
ಸೊ ಹೇಗೆ ನಮ್ಮ ಎಲ್ಲ ಇಂದ್ರಿಯಗಳೇನಿರುತ್ತೆ, ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇದೆಲ್ಲ ಒಂದು ಲಿಮಿಟೆಡ್ವರೆಗೂ ಮಾತ್ರ ಕೆಲಸ ಮಾಡುತ್ತೆ. ಅಂದರೆ ನಾನಿವಾಗ ವಿಡಿಯೋದಲ್ಲಿ ಮಾತ್ರ ನೋಡ್ಬೋದು. ಈ ವಿಡಿಯೋ ರೆಕಾರ್ಡ್ ಮಾಡಿ ನಾನು ಹಾಕಿದ ಮೇಲೆ ನಾನು ಏನು ಮಾಡ್ತಿದ್ದೀನಿ ಅಂತ ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ. ಆದರೆ ಭಗವಂತನ ಇಂದ್ರಿಯಗಳು ಹಾಗಲ್ಲ. ಅವನು ಕಣ್ಣಿಂದನೇ ತಿನ್ಬೋದು, ಮೂಗಿಂದನೂ ತಿನ್ಬೋದು, ಚರ್ಮದಿಂದ ಕೂಡ ತಿನ್ಬೋದು. ಎಲ್ಲ 5 ಇಂದ್ರಿಯಗಳಲ್ಲಿ 5 ಇಂದ್ರಿಯ ವಿಷಯಗಳನ್ನು ಕೂಡ ಮಾಡುವಂತಹ ಶಕ್ತಿ ಭಗವಂತನಿಗೆ ಮಾತ್ರ ಇರುತ್ತೆ. ನಾವು ಅಂದ್ಕೊತೀವಿ ಏನೋ ನಾವು ದೇವ್ರನ್ನ ನೋಡ್ಬಿಡ್ಬೋದು ಅಂತೇಳಿ. ಇದು ಅಸಾಧ್ಯ. ಯಾಕೆಂದರೆ ಭಗವದ್ಗೀತೆಯಲ್ಲಿ 18ನೇ ಚಾಪ್ಟ್ರಲ್ಲಿ ಶ್ರೀಕೃಷ್ಣನೇ ಹೇಳಿದ್ದಾರೆ, ಅರ್ಜುನನಿಗೆ ವಿಶ್ವರೂಪವನ್ನು ತೋರಿಸೋದಕ್ಕಿಂತ ಮುಂಚೆನೇ ಅರ್ಜುನನಿಗೆ ಒಂದು ಸ್ಪೆಷಲ್ ವರನ ಕೊಡ್ತಾನಂತೆ ಕೃಷ್ಣ. ಅಂದರೆ ತನ್ನ ಶಕ್ತಿಯನ್ನು ಅವನ ಕೈಯಲ್ಲಿ ಸಾಮಾನ್ಯ ಕಣ್ಣುಗಳಿಂದ ನೋಡೋಕ್ಕಾಗಲ್ಲ ಅಂತ ಅದಕ್ಕೆ ಒಂದು ಶಕ್ತಿಯನ್ನು ಕೊಟ್ಟು ಆಮೇಲೆ ವಿಶ್ವರೂಪವನ್ನು ತೋರಿಸ್ತಾನಂತೆ. ಹಾಗೆ ಮತ್ತು ನಾವು ಪೂರ್ತಿಯಾಗಿ ಅವನನ್ನು ಕಿವಿಗಳಿಂದ ಕೂಡ ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಮತ್ತು ಮನಸ್ಸಿನಿಂದನೂ ಕೂಡ ಅವನನ್ನು ಅಳಿಲಿಕ್ಕೆ ಸಾಧ್ಯ ಇಲ್ಲ. ನಾವು ಭಗವಂತನ ಅರ್ಥ ಮಾಡ್ಕೊಳ್ಳೋಕ್ಕಿರೋ ಒಂದೇ ವಿಧಾನ ಏನಪ್ಪ ಅಂದರೆ ಅದು ಪ್ರೀತಿಯಿಂದ ಮಾತ್ರ. ಸೊ ಭಕ್ತಿಯಿಂದ, ಪ್ರೀತಿಯಿಂದ, ಪೂರ್ತಿ ಶರಣಾಗತಿಯಿಂದ ನಾವು ಭಗವಂತನನ್ನು ಅರ್ಥ ಮಾಡ್ಕೊಳ್ಬೋದು. ಹಾಗಾಗಿ ಅವರಿಗೆ ಅತೀಂದ್ರಿಯ ಅಂತ ಕರೆದಿದ್ದಾರೆ. ನೆಕ್ಸ್ಟ್ ಬಂದು ಮಹಾಮಾಯ. ಮಹಾಮಾಯ ಅಂದರೆ ಮಹಾಮಾಯೆಯ ಅಧಿಪತಿ. ಹಾಗಾದರೆ ಮಹಾಮಾಯ ಯಾವುದು? ಈ ಜಗತ್ತಿನಲ್ಲಿ ಮಹಾಮಾಯೆ ಅಂತಂದರೆ ಭ್ರಮೆ ಇರ್ಬೋದು, ಆಕರ್ಷಣೆ ಇರ್ಬೋದು, ಅಥವಾ ವಿವಿಧವಾಗಿರುವಂತಹ ಥಿಂಗ್ಸ್ಗಳಿರ್ಬೋದು. ಇವೆಲ್ಲ ಕೂಡ ಮಾಯೆ. ಸೊ ಈ ಮಾಯೆಯಲ್ಲಿ ನಾವು ಇರ್ತೀವಿ. ಸೊ ನಾವು ಬೇಗ ಅಟ್ರಾಕ್ಟ್ ಆಗಿ ಡಿಸ್ಟ್ರಾಕ್ಟ್ ಆಗ್ತೀವಿ, ಭಗವಂತನ ಕಡೆಗೆ ಜಾಸ್ತಿ ಗಮನವನ್ನು ಕೊಡಲ್ಲ. ಆದರೆ ಇದನ್ನೆಲ್ಲ ಗೆದ್ದಿರೋನು ಯಾರಪ್ಪ ಅಂತಂದರೆ ಅದು ಭಗವಂತ. ಹಾಗಾಗಿ ಅವರಿಗೆ ಮಹಾಮಾಯ ಅಂತ ಕರೀತಾರೆ. ಇದನ್ನೇ ನಾವು ಸಿಂಪಲ್ ಎಕ್ಸಾಂಪಲ್ ತೊಗೊಳ್ಳೋದಾದರೆ, ಇನ್ಸ್ಟಾಗ್ರಾಮಲ್ಲಿ ಯಾರೋ ಒಂದು ಒಳ್ಳೆ ವಿಡಿಯೋ ಹಾಕಿದ್ರು ರಿಲೇಷನ್ಶಿಪ್ ಬಗ್ಗೆ, ಅಥವಾ ಎಲ್ಲೋ ಟ್ರಾವೆಲ್ಗೆ ಹೋಗಿ ಬಂದರು ಅಂದ ತಕ್ಷಣ ನಾವೇನು ಅನ್ಕೊತೀವಿ, ಅಪ್ಪ ಇವ್ರು ಎಷ್ಟು ಚೆನ್ನಾಗಿದ್ದಾರೆ, ಇವ್ರ ಲೈಫ್ ಎಷ್ಟು ಸಖತ್ತಾಗಿದೆ ಅಂತ ಅನ್ಕೊತೀವಿ. ಆದರೆ ಅದು ಆ್ಯಕ್ಚುಲಿ ಅವ್ರದ್ದು ಒಂದು ಜೀವನದ ಒಂದು ಸಣ್ಣ ಭಾಗ ಆಗಿರುತ್ತೆ ಮಾತ್ರ. ಅದೇ ಪೂರ್ತಿಯಾದ ಇಡೀ ಜೀವನ ಆಗಿರೋದಿಲ್ಲ. ಪ್ರತಿ ಸಾರಿನೂ ಅಷ್ಟೇ ಈ ಜಗತ್ತಿನಲ್ಲಿ ಮಾಯೆ ಅನ್ನೋದು ಕೆಲಸ ಮಾಡೋದೇ ಹಾಗೆ. ಸೊ ಆ ಥರದ ಅಟ್ರ್ಯಾಕ್ಷನ್ಸ್ಗೆ ನಾವು ಬೀಳದೆ ಆಧ್ಯಾತ್ಮಿಕವಾಗಿ ನಾವು ಪ್ರಗತಿಯನ್ನು ಸಾಧಿಸಬೇಕು. ಸೊ ಹಾಗಾಗಿ ಅವರಿಗೆ ಮಹಾಮಾಯ ಅಂತ ಕರೆದಿದ್ದಾರೆ. ಅವರೇ ಸೃಷ್ಟಿ ಮಾಡಿದರೂ ಕೂಡ ಮಾಯೆಯನ್ನು ಅವರು ಅದರಲ್ಲಿ ಯಾವತ್ತೂ ಸಿಗಾಕೊಳ್ಳೋದಿಲ್ಲ. ಸೊ ಮಹೋತ್ಸಾಹ ಅಂದರೆ ಅಪಾರ ಉತ್ಸಾಹ ಮತ್ತು ಶಕ್ತಿಯನ್ನು ಉಳ್ಳವರು. ಸೊ ಭಗವಂತನಿಗೆ ಎಷ್ಟು ಶಕ್ತಿ ಇದೆ ಅಂತ ಅದನ್ನು ಅಳೆಯೋಕ್ಕೂ ಕೂಡ ಸಾಧ್ಯ ಇಲ್ಲ. ಯಾಕೆ ಅಂದರೆ ಪ್ರತಿ ಯುಗದಲ್ಲೂ ಅವನ ಅವತಾರಗಳಲ್ಲಿ ಅವನ ಎಷ್ಟು ಶಕ್ತಿವಂತ, ಬುದ್ಧಿವಂತ, ಬಲವಂತ ಅಂತ ನಾವು ನೋಡ್ತಾ ಬಂದಿದ್ದೀವಿ. ಹಾಗಾಗಿ ಅವರು ಮಹೋತ್ಸಾಹ ಅಂತ ಕರೆದಿದ್ದಾರೆ. ಮಹಾಬಲಃ ಅಂದರೆ ಅಪಾರ ಬಲವುಳ್ಳವನು. ಇಲ್ಲಿ ಬಲ ಅಂದರೆ ಬರೀ ದೈಹಿಕ ಬಲ ಮಾತ್ರ ಅಲ್ಲ, ಜ್ಞಾನ ಬಲ ಆಗಿರ್ಬೋದು, ಆತ್ಮಬಲ ಆಗಿರ್ಬೋದು, ಧರ್ಮ ಬಲ ಆಗಿರ್ಬೋದು, ಸಂಕಲ್ಪ ಬಲ ಆಗಿರ್ಬೋದು. ಇದನ್ನೆಲ್ಲ ಸೇರಿ ನಾವು ಮಹಾಬಲ ಅಂತ ಕರಿತೀವಿ. ಸೊ ಇದು ಮಹಾಬಲಕ್ಕೆ ಇರುವಂತಹ ಒಂದು ಅರ್ಥ. ಸೊ ಒಟ್ಟಾರೆ ನಾವು ಈ ಶ್ಲೋಕದಲ್ಲಿ ನೋಡೋದೇನಪ್ಪ ಅಂದರೆ, ಜ್ಞಾನವನ್ನು ನಾವು ಹುಡುಕಬೇಕು. ಇಲ್ಲಿ ಜ್ಞಾನ ಅಂದರೆ ಏನು? ಭಗವಂತನನ್ನು ಅರಿಯುವುದು. ಆ ಜ್ಞಾನವನ್ನು ನಾವು ಹುಡುಕಬೇಕು. ಸೊ ಭಗವಂತನು ವೈದ್ಯನೂ ಕೂಡ ನಮ್ಮ ಮನಸ್ಸಿನ ರೋಗಗಳನ್ನು ಗುಣಪಡಿಸ್ತಾನೆ. ಹಾಗೆ ನಾವು ಅವನ ದಿವ್ಯನಾಮದಿಂದ ಕಲಿಯೋದೇನಪ್ಪ ಅಂದರೆ, ಎಷ್ಟೇ ಕಷ್ಟಗಳು ಬಂದರೂ, ಎಷ್ಟೇ ಸುಖಗಳು ಬಂದರೂ ಕೂಡ ಹಿಗ್ಗದೆ ಕುಗ್ಗದೆ ಸಮತೋಲನವಾಗಿ ಇರಬೇಕು. ಯಾವುದೇ ಟೈಮಲ್ಲಾದರೂ ಅಧರ್ಮವನ್ನು ನಾವು ಎದುರಿಸ್ಬೇಕು. ಇದೊಂದು ಸರಿ ಬಿಟ್ಬಿಡೋಣ, ನಮ್ಗೆ ಯಾಕಪ್ಪ ಅಂಥೇಳಿ ಇರಬಾರ್ದು. ಯಾವುದೇ ಸಮಯದಲ್ಲಾದರೂ ಅಧರ್ಮವನ್ನು ಎದುರಿಸ್ಬೇಕು. ಮತ್ತು ನಮ್ಮ ಮಾತಿನಲ್ಲಿ ಮಾಧುರ್ಯತೆ ಇರಬೇಕು. ಬೇರೆಯವ್ರಿಗೆ ಅವರು ನೋವು ಮಾಡಿದ್ದಾರೆ ಅಂಥೇಳಿ ನಾವು ಅವರಿಗೆ ನೋವು ಮಾಡಬಾರ್ದು. ಮತ್ತು ಕೇವಲ ಇಂದ್ರಿಯಗಳಿಂದ ಕಾಣೋದು ಮಾತ್ರ ಸತ್ಯ ಅಂತ ನಾವು ಯಾವತ್ತೂ ಅರ್ಥ ಮಾಡ್ಕೋಬಾರ್ದು. ಅದನ್ನ ಪರಿಶೀಲಿಸಿ ನಾವು ಅರ್ಥ ಮಾಡ್ಕೋಬೇಕು. ಎಷ್ಟೇ ಕಷ್ಟ ಬಂದರೂ ದೇವರ ಒಂದು ಶರಣಾಗತಿಯಿಂದ ದೂರ ಸರಿಬಾರ್ದು. ಇವಾಗೇನೋ ನಾವು ಚಾಂಟ್ ಮಾಡ್ತಿರ್ತೀವಿ, ಅಥವಾ ಟೆಂಪಲ್ಸ್ಗೆ ಹೋಗ್ತಿರ್ತೀವಿ, ಅಥವಾ ಭಗವದ್ಗೀತೆ ಓದ್ತಾ ಇರ್ತೀವಿ, ಸ್ವಲ್ಪ ದಿವಸಕ್ಕೆ ಸಾಕಾಯಿತು ಅಂಥೇಳಿ ಹಿಂದೆ ಸರಿಯೋದಾಗಲಿ, ಅಥವಾ ನಂಗೆ ಟೈಮ್ ಇಲ್ಲ ಅಂತ ಆಗಲಿ, ಅಥವಾ ಇನ್ನೇನೋ ಡಿಸ್ಟ್ರಾಕ್ಷನಿಂದ ನಾವು ಅದನ್ನೆಲ್ಲ ಬಿಡಬಾರ್ದು. ಉತ್ಸಾಹವನ್ನು ಕಳ್ಕೋಬಾರ್ದು. ಅದಕ್ಕೆಲ್ಲ ಏನು ಬೇಕು? ಆತ್ಮಬಲ ಅನ್ನೋದು ತುಂಬಾ ಇಂಪಾರ್ಟೆಂಟು, ಅದು ಕೂಡ ಬೇಕು. ಸೊ ಪ್ರತಿ ಸಾರಿನೂ ಕೂಡ ನಾವು ಇಷ್ಟನ್ನು ಉಪಯೋಗಿಸಿ ನಮ್ಮ ಜೀವನದಲ್ಲಿ ಉದ್ದೇಶ
ಏನು ಅನ್ನೋದನ್ನು ನಾವು ತಿಳ್ಕೊತಾ ಹೋಗಬೇಕು. ಇಲ್ಲಿಗೆ ನಿಲ್ಲಿಸೋಣ. ಒಂದ್ಸರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ.